ಏನೋ ಮಾಡಿದ್ಲಂದ್ರೆ ಎಲ್ಲ ಪರಿಸ್ಥಿತಿ ನಮ್ಮ ವಿಜಯಪುರ ನಗರದಲ್ಲಿ ಆದಂಥ ಘಟನೆ ಏನಪ್ಪಾ ಅಂತಂದ್ರೆ, ವಿಜಯಪುರದ ಮಹಿಳಾ ಪೊಲೀಸ್ ಠಾಣೆಗೆ ಬೋರಮ್ಮ ಲೋನಿ ಅನ್ನೋರು ಬಂದು ಕಂಪ್ಲೇಂಟನ್ನು ಕೊಡ್ತಾರೆ. ಅವರ ಮಗಳಾದಂತಹ ಸವಿತಾ ಅನ್ನೋರು 2017ರಲ್ಲಿ ರಾಜಶೇಖರ್ ಶಿರ್ಷಾಡ್ ಅನ್ನೋರ ಜೊತೆಗೆ ಮದುವೆ ಆಗಿರುತ್ತೆ. ಇಬ್ಬರು ಮತ್ತು ನಮ್ಮ ವಿಜಯಪುರ ನಗರದಲ್ಲಿ ಆದಂಥ ಘಟನೆ ಏನಪ್ಪ ಅಂತಂದರೆ, ಮಗಳು ಚಲೋತಿಗೆ ಇಟ್ಕೋತಾನಪ್ಪ ಅಂತ ಹೇಳಿಕಿಸಿಂದ್ರೆ ಅವರೆಲ್ಲ ಮದುವೆ ಮಾಡಾಗ 30 ತೊಲೆ ಬಂಗಾರನ್ನು ಕೊಟ್ಟು ಅವ್ರಿಗೆಲ್ಲರಿಗೆ ಅವರು ಏನೇನು ಆಗಬೇಕು ಎಲ್ಲ ಮಾಡಿದರು. ಆದರೂ ಕೂಡ ಒಂದು ಸುಮಾರು 2-3 ತಿಂಗಳಿಂದಲ್ಲ ವರ್ಷಗಟ್ಟಲೆಯಿಂದ ಮಗಳಿಗೆ ನೋವು ಕೊಡ್ತಾ ಇದ್ದ. ಆದರೂ ಕೂಡ ಸುಮಾರು ಒಂದು 5-6 ಜನ ಎಲ್ಲ ಸಾವಿರಾರು ಜನ ಕೂಡಿಕಿಸಿಂದ್ರೆ ಹೋಗಿ ಅವ್ರಿಗೆ ನ್ಯಾಯ ಅಂತ ಬಗೆಹರಿಸಿದ್ದೆವು. ಆದರೂ ಕೂಡ ಆತನ ಕೇಳಿಲ್ಲ. ರಾಜಶೇಖರ್ ಆಗಲಿ, ದಾನಮ್ಮ ಆಗಲಿ, ಅದಕ್ಕೆ ಅವಳು ಮತ್ತು ಜಯಶ್ರೀ ಆಗಲಿ, ಆಮೇಲೆ ಅವ್ರ ಅತ್ತಿ ಅವರು ಎಲ್ಲರೂ ಕೂಡ ಅವ್ರಿಗೆ ಸುಮಾರು ದಿವಸದಿಂದ ತೊಂದರೆ ಕೊಡ್ತಾಯಿದ್ರು. ಇವತ್ತಿನ ದಿವಸ ಅವ್ರ ಪ್ರಾಣವನ್ನೇ ಕಳ್ಕೊಂಡ್ಬಿಟ್ರು. ಪ್ರಾಣ ಹೆಂಗೆ ಕಳ್ಕೊಂಡ್ರಪ್ಪ ಅಂತಂದ್ರೆ ಅವ್ರು ಕುತ್ತಿಗೆ ಚಿಕ್ಕಿಗೆ ಆ ಹುಡುಗಿಗೆ ಸಾಯ್ ಹೊಡೆದ್ಬಿಟ್ರು. ಅದು ನಮ್ಗೆ ನೋವಾಗಿದೆ. ಇಷ್ಟೆಲ್ಲ ಹೆಣ್ಮಕ್ಳು ಇವತ್ತು ಸುಮಾರು ದಿವಸದಿಂದ ಅವ್ರು ಕಣ್ಣ ತೆಗ್ತಾ ಇದ್ದಾರೆ. ನೋಡಿ, ಅವ್ರು ಎಷ್ಟೊಂದು ಕಣ್ಣೀರು ತೆಗಿತಾ ಇದ್ದಾರೆ. ಅದು ನಮ್ಗೆ ನೋಡ್ಕೊಳಕ್ ಆಗ್ತಾ ಇಲ್ಲ. ನಮ್ಗೆ ನೋವು ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ, ನಮಗೆ ಏನೇ ಆಗಲಿ ನಮ್ಗೆ ನ್ಯಾಯ ಸಿಗಬೇಕು. ನಾವು SP ಆಫೀಸ್ಗಿಂದ ಹೋಗ್ತೀನಿ. ನಮ್ಮ ನಿಂಬಗಿ ಸಾಹೇಬರು ನನ್ನ ಪರಿಚಯ ಇದ್ದಾರೆ. ನಾನು SP ಆಫೀಸ್ ತನಕ ಹೋಗ್ತೀನಿ. ನಾನು ಬಿಡಲ್ಲ. ನಮ್ಮ ನ್ಯಾಯ ಸಿಗುವವರೆಗೆ ನಾನು ಇದು ಹೋರಾಟ ಬಿಡಲ್ಲ. ಯಾಕಂದ್ರೆ ಆ ಹುಡುಗಿಗೆ ಅನ್ಯಾಯ ಆಗುವಂಥದ್ದು ಅವರು ಪ್ರತಿಯೊಬ್ಬ ದಾನಮ್ಮ ಆಗಲಿ, ಆ ಕಮಲಾಬಾಯಿಗಾಗಲಿ, ಆಮೇಲೆ ಜಯಶ್ರೀಗಾಗ್ಲಿ ಅವರಿಗೆ ನಾನು ಕೇಳ್ಕೊಳ್ತಾ ಇರೋದಷ್ಟೇ, ನಮ್ಮ ಹುಡುಗಿ ಎಷ್ಟು ತ್ರಾಸ ತಗೊಂಡು ಆ ಪ್ರಾಣ ಕಳ್ಕೊಂಡಿದ್ದಾಳಲ್ಲ, ಅವಳಿಗೆ ನ್ಯಾಯ ಸಿಗ್ಬೇಕಂತೇಳಿ ಈ ಎಲ್ಲ ನಾನು ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಅವ್ರಿಗೆ ನ್ಯಾಯ ಸಿಗ್ಬೇಕಷ್ಟೇ. ನನ್ನ ಹೆಸರು ಆನಂದ್ ಕಲ್ಲಪ್ಪ ಜನ್ಗೆ ಅಂತ ಹೇಳಿ. ಮೀನಾಕ್ಷಿ ಅಂತಾರಿ. ಅವ್ರು ಇವಾಗ ಏನ್ ಡೆತ್ ಆಗ್ಯಾರಲ್ಲ, ಅವ್ರು ನಮ್ ನಾದ್ನಿನ್ರಿ. ಯಾವಾಗ ಅವ್ರದ್ದು ನಮ್ದು ಒಂದೇ ದಿನ 4 ಜನದ್ದು ಒಂದೇ ದಿನ ಮದ್ವೆ ಆಗ್ಯದ್ರಿ. ಅವಾಗಿನ ಹಿಡ್ಕೊಂಡು ನಾವ್ ಇಲ್ಲಿ ತನಕ ನಾವೆಲ್ಲ ಉಟ್ಟು ತೊಟ್ಟು ತಿರ್ಗಡೆ ಮಾಡೇವಿ. ಎಂದ್ ಮದ್ವೆ ಆಗ್ಯಾಳ ಅವಾಗಿನ ಹಿಡ್ಕೊಂಡು ಇನ್ನೂ ಇರ್ತಕ್ಕ ಎಲ್ಲಿ ಕರ್ಕೊಂಡು ಹೋಗೋದಾಗಿರ್ಬೋದು, ಏನೇನೂ ನೋಡಿಲ್ಲ. ಕಾಸ ಅವ್ವ ಅಪ್ಪಾರ ಅಂದ್ರ ಸಕರ ಅವ್ರ ಮನೆಯವ್ರ ಅತ್ತೆಗಿರ್ಬೋದು, ಬಾವಾಗಿರ್ಬೋದು, ಎಲ್ರು ಅವ್ವ ಅಪ್ಪಗೆ ತಾಯಿ ತಂದೆ ಅನಿಸ್ತದೆ, ಮಮ್ಮಿ ಪಪ್ಪ ಅನಿಸ್ತಿಲ್ಲ, ಕಾಕಾ ಕಾಕಿ ಅನಿಸ್ತಾರೆ. ಅಟ್ರ ಮಟ್ಟಿಗೆ ಆಕಿಗೆ ಆ ತರ ಇಟ್ಕೊಂಡಿದ್ರು ಅವರು. ಒಂದೇ ಸತಿ ಅಲ್ಲ, ಪ್ರತಿ ಸತಿನೂ ಹೊಡೆದು ಬಡದು ಎಷ್ಟೋ ಸತಿ ಆಕಿಗೆ ಹೊಡೆದು ಗಾಡಿಗೆ ಹೊಡ್ಸದಾಳಿಗೆ ಈಚೆ ಕಡೆಗೆಲ್ಲ ಪೂರ ತಲೆ ಬಿಚ್ಚಿ ತಕ್ಕಿಂದು. ಅವಾಗಾದ್ರೂ ನಾವೆಲ್ಲರೂ ಹೋಗಿ ಕೇಳೇವಿ ಯಾಕೆ ಹಿಂಗಾತನ್. ಇಲ್ಲ, ನಮ್ಗೆ ಆಕಿ ಇಷ್ಟ ಇಲ್ಲ. ಆಕಿಗೆ ಮದುವೆ ಆಗಿ ಇವತ್ತಿಗೆ 8 ವರ್ಷ ಆದ್ರೂ ಒಂದೇ ದಿನ ಅವ್ರು ಅತ್ತೆಗಿರ್ಬಾರ್ದು, ಅವ್ರ ಮನೆಯವ್ರು ಆಕಿ ಮಾಡಿದ್ವು ಒಂದು ಚಮಚ ಅನ್ನ ಉಂಡಿಲ್ಲ. ಅವ್ರು ಅಷ್ಟ್ರ ಮಟ್ಟಿಗೆ ಕಟ್ಟದಾಗಿ ನಡ್ಸ್ಕೋತಿದ್ರು ಆಕಿಗೆ. ಅಟ್ಟಾದ್ರೂ ಇರ್ಲಿ, ಸಮಾಜದಾಗ ಒಂದು ಹೆಣ್ಮಕ್ಳು ಬಂದು ನಮ್ಮ ಮನೆಗೆ ಇದ್ರು ಎಲ್ಲಿರ್ಬೇಕು ಅಲ್ಲಿದ್ರೆ ಮಾತ್ರ ಸ್ಥಾನಮಾನ ಗೌರವ ಸಿಗ್ತದ ಅಂತ ನಾವು ಮತ್ತೆ ಹೇಳಿ ಕೇಳೋದು ಅಲ್ಲೇ ಬಿಟ್ಟೆವು. ಎಷ್ಟೋ ಸತಿ ಕಾಕ ಹೊಡೆದಿದ್ದಾಕಿ ಟೆನ್ಷನ್ ತೊಗೊಂಡು ಒಂದ್ ಸತಿಗೆ ಪಲ್ಸ್ ಸಕ್ಕರೆ ಅಟ್ಯಾಕ್ ಆಗಿದ್, ಒಂದ್ ಸೈಡ್ ಪೂರ ಲಕ್ವಸೆಕಾಗಿತ್ರಿ. ಆದ್ರೂ ದವಾಖಾನೆ ತೋರಿಸಿ ಎಲ್ಲ ಇದು ಮಾಡ್ಕೊಂಡು ದವಾ ಬಿಟ್ಬಿಟ್ಟೆವು ಅಲ್ಲೇ. ಅದು ಆದ ತಕ್ಷಣ ಮತ್ತೊಂದ್ ಸತಿ ಹೊಡೆದಾಳಿ. ನಮ್ಮ ಅತ್ತಿನೇ ಹೋಗಿ ಅಲ್ಲಪ್ಪ ಹಂಗ್ ಮಾಡ್ಬಾರ್ದು, ಇಲ್ಲ ನಿಮ್ಮ ಮಗಳಿಗೆ ಕಡ್ಲಿಕ್ಕೆ ಇವತ್ತು ತಲ್ವಾರ್ ತರ್ಲಕ್ ಹೋಗಿ ನಿಂತ ಫೋನ್ ಸಕ್ಕರ್ ಹೇಳೇನವ. ಅಷ್ಟೆಲ್ಲ ಟಾರ್ಚರ್ ಕೊಟ್ಟು ಮೆಂಟಲಿ ಆಗಿರ್ಬೋದು, ದೈಹಿಕವಾಗಿ ಮಾನಸಿಕ ಬಾಳ ಅಂದ್ರೆ ಬಾಳ ಹಿಂಸೆ ಕೊಟ್ಟಾರ, ಟಾರ್ಚರ್ ಕೊಟ್ಟಾರ. ನಾವು ನೋಡಿವಿ. ಬಟ್ ಅದ್ರ ಕರೆ ಮುಂಜಾನೆ ಫೋನ್ ಹಚ್ಚಿ ಇಲ್ಲ ಆಕಿಗೆ ಹಾರ್ಟ್ ಅಟ್ಯಾಕ್ ಆಗ್ಯದ ಅಂತ ಹೇಳಾರ. ಹಾರ್ಟ್ ಅಟ್ಯಾಕ್ ಆದ್ರೆ ಮನುಷ್ಯ ಮಾಮೂಲಿ ಹೆಂಗ್ ಇರ್ತದ ಅವಾಗ ಆದಾಳಿಗೆ ಏನೇನು ಎಲ್ಲ ಸೇಮೆ ಇರ್ತೈತಿ. ಬಟ್ ಆದ್ರ ಅವ್ರು ಏನು ಮಾಡಿಲ್ಲ ಅಂದ್ರೆ ಇಲ್ಲಿ ಇರ್ಬೇಕಾಗಿತ್ತ. ಅವ್ರು ಇನ್ನೊಬ್ಬರ ಮನೆ ಹೆಣ್ಮಕ್ಳ ಜೀವನ ಹಾಳು ಮಾಡಿ ಹೋಗ್ಯಾನಂದ್ರ ಅವ್ರು ಎಂತ ಮಟ್ಟಿಗೆ ಎಷ್ಟ್ ಕ್ರೂರವಾಗಿ ಅದಾರ ಅನ್ನೋದು ಅರ್ಥ ಆಗ್ತೈತಿ. ಹಾರ್ಟ್ ಅಟ್ಯಾಕ್ ಆಗ್ಯದಲ್ಲ, ಆಕಿಗೆ ಏನೂ ಆಗಿಲ್ಲ ಅಂದ್ರೆ ಆಕಿಂದ ಒಂದ್ ಸೈಡಿನ ಕಿವಿಯಂದಿಲ್ಲ, ಕೊಳ್ಳಂದಿಲ್ಲ, ಆಕಿನ ಕುತ್ಕಿ ಮೇಲೆಲ್ಲ ಮಾರ್ಕ್ ಅದ. ಅವ್ರು ಏನೋ ಮಾಡಿದ್ಲಂದ್ರೆ ಆಕಿಗೆಲ್ಲ ಆ ಪರಿಸ್ಥಿತಿ ಎದಕ್ ಬರ್ತೈತಿ. ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ನಾವ್ ಇಟ್ಟು ಕಾಳಜಿದಿಂದ ಎಲ್ಲಾರು ಈ ತರ ನಡ್ಕೊಂಡ್ರಿ ಇನ್ನೊಬ್ಬರ ಮನೆ ಹೆಣ್ಮಕ್ಳಿಗೆ ಏನ್ ಮಾಡ್ಬೇಕು ಯಾವನೇ ಗಂಡ್ಸದ ಮುಟ್ಟಿರ್ಬಾರ್ದು. ಆ ರೀತಿ ಅವನಿಗೆ ಪನಿಷ್ಮೆಂಟ್ ಆಗ್ಬೇಕು. ನಾವ್ ಮನೆ ಹೆಣ್ಮಕ್ಳು ಹೋಗ್ಯಾಳಂದ್ರೆ ನಮ್ಗೆ ಹೊಟ್ಟೆ ಟೂರಿತದ ಅನ್ನೋದು ಅವನಿಗೆ ಜರ ಅರ್ಥ ಆಗ್ಬೇಕು. ಅವ ಡಾಕ್ಟರ್ ಅಂದ್ರೆ ಹೆಸರೇ ಡಾಕ್ಟರ್ ಅಲ್ಲವ, ಒಂದ್ ಜೀವ ಉಳಿಸಂತ ಡಾಕ್ಟರ್ ಆಗಿರ್ಬೇಕ ಹೊರತು ಇನ್ನೊಬ್ಬರ ಮನೆ ಹೆಣ್ಮಕ್ಳು ಜೀವನ ತೆಗಿಯಂತವ ಅಲ್ಲವ. ಅವ್ರ ಅತ್ತಿ ಆಕಿನ ಗಂಡ ಭಾವ ಮೈದ್ನವ್ರ ನಾದನ್ನಿ ಸಕ್ಕರ ಹಂಗೆ ದಾನವನಾದ್ರೂ ಆ ಜೈಶ್ರೀನಾಗಿ ಯಾರಿಗೆ ಏನು ಹೊಟ್ಟೆ ಉಳಗಾಲ ಅನ್ನೋದೇ ಏನು ಬೇಕಾಗಿಲ್ಲ. ನೋಡ್ರಿ, ನಮ್ಮ ಮನೆ ಹೆಣ್ಮಕ್ಳು ಸತ್ತಾಳ ಅಂದ್ರೆ ಅವ್ರ ಎಲ್ರಿಗೂ ಒಂದ್ ಪನಿಷ್ಮೆಂಟ್ ಆಗ್ಬೇಕನ್ನೋದೇ ನಮ್ಮೆಲ್ರದು. ನಾವ್ ಏನ್ ತ್ರಾಸ ಪಡ್ತೇವ ಅನ್ನೋದು ಅವ್ರ ಮನೆ ಹೆಣ್ಮಕ್ಳಿಗೆ ಆಗ್ಬೇಕದು. ನಾವು ನೋಡ್ಬೇಕನ್ನೋದೇ ನಮ್ದು.
ಅವ್ರ ಅತ್ತಾಗಿರ್ತಕ್ಕಂಥ ನಾದ್ನಿ ಅದ ನೆಗಣಿ ಜಯಶ್ರೀ ಮತ್ತೆ ನಾದ್ನಿ ದಾನಮನಕಿ ಮತ್ತ ಅವ್ರ ಅತ್ತೆಯವ್ರ ಕಮಲಾಬಾಯಿ ಅವ್ರ ಗಂಡ ರಾಜಶೇಖರ್ ಅವ್ರ ಬಾವೊಬ್ರು ಇಲ್ಲೇ ಆಲಮಿಂದೊಳಗೆ ಜಾಬ್ ಮಾಡ್ತಾರ ಅವ್ರ ಕುಮಾರಣ್ಣ ಅವ್ರ ಅದಕ್ಕೋಸ್ಕರ ಏನೋ ಮಾಡಿ ಇನ್ನು ಅವ್ರಿಗೆ ಹೇಳಿದ್ರ ಮಾಡಿದ್ರ ಬೇರೆ ಕಡೆ ಹೋಯ್ದ್ರ ಅಂದ್ರ ಅದೆಲ್ಲ ನಮ್ದೆಲ್ಲ ಗುರ್ತು ಹೊರಗ್ ಬರೋದಿಲ್ಲ ಆದ್ರೆ ತಂದ್ ದವಾಖಾನಿಗೆ ಅಡ್ಮಿಟ್ ಮಾಡ್ತೇವಂದ್ರ ಇಲ್ಲಿ ಅವ್ರಿಗೆ ಎಲ್ಲಾರು ಸ್ಟಾಫ್ಗಳು ಕೂನಾರ ಹೇಳ್ಕೊಂಡ್ ಏನಾರ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ತಂದ್ ಹಾಕ್ಯಾರ ಅವ್ರು ಅದು ನಮಗ್ ನಡೆಯಲ್ಲ ನಮಗೆ ನಾವ್ ಎಲ್ಲಾರ ಬೇರೆ ಹಾಸ್ಪಿಟಲ್ ಹೋದಕಿನ್ ಬಾಡಿ ಎಲ್ಲ ಚೆಕ್ ಮಾಡ್ಕೊಂಡು ಏನಾಗಿಲ್ಲ ನಾವು ಹಾರ್ಟ್ ಅಟ್ಯಾಕ್ ಆಗಿದ್ರೆ ಒಪ್ಕೋತೀವಿ ಬಾಡಿ ಎಲ್ಲ ಚೆಕ್ ಮಾಡಿದ್ರೊಳಗ ಮಾತ್ರ ಒಪ್ಕೋತೀವಿ ಅಲ್ಲಿ ತನಕ ಮಾಡಂಗಿಲ್ಲ ಅವ ಏನು ಮಾಡಿಲ್ಲ ಅಂದ್ರೆ ಅವ್ ಇರ್ಬೇಕಾಗಿತ್ತು ಜಾಗಕ್ಕ ಯಾರೋ ಒಬ್ರು ಇಲ್ಲ ಅಂದ್ರ ಏನ್ ಅರ್ತಿದ್ವು ಎಲ್ಲಾರು ಗಂಡಿಗೆ ಕಾಣಕತ್ತಾರ ಅವ್ರ ಮಗ್ಳಿನ ಹಿಡ್ಕೊಂಡು ಅವ್ರ ತಲೆಗೆ ಇತ್ರಕಿ ಒಟ್ಟು ಬ್ಯಾಡಾಗಿದ್ಲ ಅವ್ರಿಗೆ ಎಷ್ಟೋ ಸತಿ ಫೋನ್ ಹಚ್ಚಿ ಹೇಳ್ಯಾರ ನಿಮ್ ಮಗಳಿಗೆ ಕರ್ಕೊಂಡು ಹೋರಿ ಇಲ್ಲ ಅಂದ್ರೆ ಏನಾದ್ರೂ ನಮಗ್ ಜವಾಬ್ದಾರ ಅಲ್ಲ ಇಲ್ಲ ನಿಮ್ ಮಗಳ ಕೈಲಿ ಲೆಟರ್ ಬರ್ಸ್ಕೊಂಡಿರ್ತೇವೆ ಬರೇ ಸುಮ್ನೆ ಆಕಿ ಹೀಗಾದ್ರು ಇವ್ರ ಟಾರ್ಚರ್ ತಾಳಾರ್ ಬಿಡಿ ಒಂದು ಟ್ಯಾಬ್ಲೆಟ್ ತಗೊಂಡು ಸಾಯುವಂತ ಪರಿಸ್ಥಿತಿಗೆ ಹೋಗಿ ಹೊಳ್ಳ ವಾಪಸ್ ರಿಟರ್ನ್ ಹೊಳ್ ಬಂದಾಳ್ರಿ ಲಕ್ವಾಗಿತ್ತು 2ನೇ ಸತಿ 3ನೇ ಸತಿ ರಂಡೆ ಮಕ್ಳು ಜೀವನ ನುಂಗ್ಬಿಟ್ರಾಕೆಂದು ನನ್ನ ಮಗಳಿಗೆ ಅವರು ಯಾವಾಗ ಮದುವೆ ಆದಾಗಿಂದನ ಬಂಗಾರದ ಕಿರ್ಕೊಳನ ಕೊಡ್ತಿದ್ರು ಇನ್ನ ಹಾಕ್ರಿನೇ ಅಂತಿದ್ರು ಇವರು ದಿನಗೂಲಿ ಮಾಡಿ ಎಲ್ಲ ಹಾಕಿದಾರ ಅಂದ್ರೂ ಅವ್ರಿಗೆ ತೃಪ್ತಿ ಅನ್ನೋದೇ ಇಲ್ಲ ಕೊನೆ ತನಕ ಅವರು ಅದೇ ಜೀವ ಅದ್ರ ಸಂಬಂಧ ಜಗಳ ಮಾಡಿ ಅವ್ರಿಗೆ ಇವತ್ತೀಗ ಅವಳಿಗೆ ಅಂತಾನೆ ಮಾಡ್ಬಿಟ್ರು ಕುತ್ತಿಗೆ ಚಿಕ್ಕಿ ಅವಳಿಗೆ ಡಯರ್ಸ್ ಕೊಡ್ತೀನಿ ಅಂದ ದೊಡ್ಡವ ಏನು ಗಂಡ ಅನ್ಬೇಕು ಏನು ಬಾವ ಅನ್ಬೇಕ್ರು ನನ್ನ ಮಗಳಿಗೆ ಹೇಳಿ ಮಮ್ಮಿ ನಾ ಬರ್ತೀನಿ ಹೊಡ್ಲಕತ್ತಾರ ಅಂದ್ಲು ಮತ್ ಹೇಳಿ ನಾವು ಕಾಲ್ ಹಿಡ್ಕೊಂಡು ನನ್ನ ಮಗ ನಾವು ಕಾಲ್ ಹಿಡ್ಕೊಂಡು ಬಿಟ್ಟು ಹೋಗ್ಯಾವ್ರಿ ನಾವು 70 ಸಲ ಜಗಳ ತಗದಾರ 20 ಸಲ ರಾತ್ರಿ ಸದಕ್ಕೆ ಬಂದ್ ಹೇಳ ಬರೀ ದನಕ್ ಬಿಡದಂಗ್ ಬಿಡ್ಯಾವ್ರು ಒಬ್ರಿಗೊಂದು ನಾವು ಎಲ್ಲ ಬಂಗಾರನು ಕೊಟ್ಟೇವ್ ಎಲ್ಲ ಕೊಟ್ಟರು ಕಿರಿಕಿರಿ ಮಗಳಿಗೆ ಅವ್ರ ಯಾರ ಹೆಸರು ನಿಮ್ಗೆ ಟಾರ್ಚರ್ ಕೊಟ್ರಂದ್ರ ಅವ್ರ ಬಂಗಾರ ಅವ್ರೆ ಅತ್ತಿ ಎಲ್ಲರೂ ಅವ್ರೆ ಅವ್ರ ಹೆಸರೇನ್ರಿ ರಾಜಶೇಖರ್ ಕುಮಾರ್ ಕಮಲಾಬಾಯಿ ಜಯಶ್ರೀ ದಾನವ ಎಲ್ಲರೂ ಹೇಳಕ್ ಅವ್ರ ನ್ಯಾಯ ಹೇಳ್ಬೇಕಲ್ರಿ ಬಡಿಬಾರ್ದ ಹೇಳ್ಬೇಕು ಯಾಕೆ ಜೀವ ಹೊಡ್ಸಿದ್ರಿ ಹೊಡಿಬೇಕಾಗಿತ್ತ ಹೊಡಿಬಾರ್ದವ್ರು ತವ್ರ ಮನೆಗೆ ವಾಪಸ್ ಹೇಳ್ಬೇಕ್ರಿ ಅವ್ರು ಹೊಡೆಯವ್ರು ಇದ್ರಿ ಇವ್ರು ಹೇಳ್ಬೇಕು ತಿಳಿಸಿ ಮಗಳಿಗೆ ಹೊಡೆದಿಲ್ಲ ತಂದ್ ಹೋಗು ಹಾರ್ಟ್ ಆಗ್ಯದ ಅಂತ ಹೇಳ್ತಾರ್ರಿ ನಮಗ ನನ್ನ ಮಗಳಿಗೆ ನಮ್ಮ ಮನೆಗೆ ಒಪ್ಪಿಸ್ಬೇಕಾಗಿತ್ರಿ ನನ್ನ ಮಗಳಿಗೆ ಯಾಕೆ ತ್ರಾಸ ಕೊಟ್ರಿ ನನ್ನ ಮಗಳು ಏನ್ ಮಾಡ್ಯಾರ 2 ಬಂಗಾರ ಅಂತ ಗಂಡಸ ಮಕ್ಕಳ ಮೊಮ್ಮಕ್ಕಳು ನೋಡಿ ನಾವು ಬಿಟ್ಟು ಬರ್ತಿದ್ದೆ ರೀ ನನ್ನ ಮಗಳಿಗೆ ಕೊಂದದ್ರಿ ಅವರು ಮಗಳ ತಂದು ಕೊಡ್ಬೇಕು ನನ್ನ ಮಗಳ ಜೀವ ಮಾಡಿ ತಂದು ಕೊಡ್ಬೇಕು ಬಿಡುದಿಲ್ಲ ಅವ್ರಿಗೆ ಎಲ್ಲಿವರೆಗೆ ಹೋರಾಟ ನಮ್ಮ ನ್ಯಾಯ ಸಿಗುವವರೆಗೆ ಹೋರಾಟ ಆತನಿಗೆ ಜೈಲು ಶಿಕ್ಷೆ ಆಗ್ಬೇಕು ಗಲ್ಲು ಶಿಕ್ಷೆ ಆಗ್ಬೇಕು ಆತ ಇಲ್ಲಿ ನೌಕರಿ ಮಾಡ್ತಿದ್ದ ಆತ ಹೇಳ್ತಾ ಇದ್ದಾನೆ ಇವಾಗ ಇಲ್ಲಿ ನಮ್ದು ಏನು ಪೋಸ್ಟ್ ಮಾಡಕ್ ಹೋಗ್ಬೇಡ್ರಿ ಇಲ್ಲೇನು ಮಾಡಕ್ ಹೋಗ್ಬೇಡಿ ನಾವು ಇಲ್ಲಿಂದ ಬೇಲ್ಡಿ ಆಸ್ಪತ್ರೆ ತಗೊಂಡ್ ಹೋಗ್ತೇವೆ ಇಲ್ಲಾಂದ್ರೆ ನಾವು ಸರ್ಕಾರ ಆಸ್ಪತ್ರೆಗೆ ತಗೊಂಡ್ ಹೋಗ್ತೇವೆ ಯಾಕಂದ್ರೆ ಈ ತರ ಇಲ್ಲಿ ಲಂಚ ಕೊಟ್ಟು ಕಿಶಂದ್ರೆ ಏನಾದ್ರು ಮಾಡ್ಬೋದು ನಾವು ಇಲ್ಲಿ ಮಾಡಲ್ಲ ನಾವು ಬೇಲ್ಡಿ ಆಸ್ಪತ್ರೆಗೆ ತಗೊಂಡ್ ಹೋಗ್ತೇವೆ ಇಲ್ಲ ಸಿವಿಲ್ ಹಾಸ್ಪಿಟಲ್ ತಗೊಂಡ್ ಹೋಗ್ತೇವೆ ಇದು ಮಾತ್ರ ಗ್ಯಾರಂಟಿ ಕುಮಾರ ರಾಜ್ಕುಮಾರ್ ಅವ ಹೆಸರಿಗೆ ರಾಜ್ಕುಮಾರ ಅವ ಹೆಂಗಸ ಹೇಳ್ತಿಗೆ ಕುತ್ತಿಗೆ ಸಾಯ್ ಹೊಡೆದು ಸೊಳೆ ಮಗ ಆತ ಲುಚ್ಚ ನನ್ನ ಮಗ ಅವನಿಗೆ ಈಗ್ಲಿಲ್ಲಪ್ಪ ಅಂದ್ರ ತನ್ನ ಮಗಳಿಗೆ ತನ್ನ ಕುಟುಂಬದವ್ರಿಗೆ ಒಪ್ಪಿಸ್ಬೇಕಾಗಿತ್ತು ಆತ ಗಡ್ಸ್ ಹತ್ತಿದ್ಯಾ ಆತ ಲುಚ್ಚ ಸೊಳೆ ಮಗ ಅಂತವನಿಗೆ ನಾವು ಮೆಚ್ಚುವುದಿಲ್ಲ ಆತನ ನೌಕರಿ ಹೋಗ್ಬೇಕು ಯಾವುದೇ ಕಾರಣಕ್ಕೆ ಅವ್ರ ಕುಟುಂಬಕ್ಕೆ ಶಿಕ್ಷೆ ಸಿಗ್ಬೇಕು ನಾವ್ ಎಲ್ಲರೂ ಜನ ಹೋರಾಟ ಮಾಡ್ತಾ ಇದ್ದೇವೆ ಎದಕ್ಕೋಸ್ಕರ ಗೊತ್ತಾ ನಮಗ್ ನ್ಯಾಯ ಸಿಗ್ಬೇಕು ನಮ್ಮ ಜೀವ ಹೋಗಿದ್ಯಪ್ಪ ಅಂದ್ರೆ ಎಲ್ಲಿವರೆಗೆ ಹೋರಾಟ ಅಂದ್ರೆ ನಾವು ನ್ಯಾಯ ಸಿಗುವವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ನ್ಯಾಯ ಸಿಗುವವರೆಗೆ ಹೋರಾಟ ಇದು ನ್ಯಾಯ ಸಿಗುವವರೆಗೆ ಇಲ್ಲೆಲ್ಲ ನಾವು ಇಲ್ಲಿ ಸಿಗ್ಲಿಲ್ಲ ಅಂದ್ರೆ SP ಆಫೀಸ್ಗೆ ಹೋಗುವವರೆಗೆ ನಾವು ಹೋರಾಟ ಮಾಡಕ್ಕೆ ನಾನು ಸಿದ್ಧ ಇದ್ದೀನಿ ಇದು ಮಾತ್ರ 100%. ನೀವು ಏನಾದ್ರೂ ನ್ಯಾಯ ಶಿಕ್ಷಕ ಹಚ್ಚಿದ್ರೆ ಮೀಡಿಯಾದವರು ನಾನು ಒಪ್ಕೋತೀನಿ ಸಿಗ್ಲಿಲ್ಲಪ್ಪ ಅಂದ್ರೆ ನಾನು ಮೀಡಿಯಾ ತನಕ ಹೋಗಕ್ಕೆ ನಾನು ಸಿದ್ಧ ಇದ್ದೀನಿ. ಓಕೆ ಸರ್. ದಿನಾಂಕ 28/12/2025 ನಮ್ಮ ವಿಜಯಪುರದ ಮಹಿಳಾ ಪೊಲೀಸ್ ಠಾಣೆಗೆ ಬೋರಮ್ಮ ಲೋನಿ ಅನ್ನೋರು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಅವರ ಮಗಳಾದಂತಹ ಸವಿತಾ ಅನ್ನೋರು 2017ರಲ್ಲಿ ರಾಜಶೇಖರ್ ಶಿರ್ಷಾಡ್ ಅನ್ನೋರ ಜೊತೆಗೆ ಮದುವೆ ಆಗಿರುತ್ತೆ. 2 ಗಂಡು ಮಕ್ಕಳನ್ನು ಕೂಡ ಇದ್ದಾರೆ. ಮದುವೆ ಸಂದರ್ಭದಲ್ಲಿ ಬೆಳ್ಳಿ ಬಂಗಾರ ಆಭರಣಗಳನ್ನ ಕೊಟ್ಟಿದ್ದೀವಿ ಅಂತಂತಲೇ ಹೇಳ್ತಾರೆ. ಮಕ್ಕಳು ಹುಟ್ಟಿದಾದ್ಮೇಲೂ ಕೂಡ ನಾವು ಏನೋ ಗಂಡನಿಗೆ ಮತ್ತು ಗಂಡನ ಮನೆಯವ್ರಿಗೂ ಕೂಡ ನಾವು ಏನು ಬಂಗಾರವನ್ನು ಕೊಟ್ಟಿದ್ದೀವಿ.
ಅವರಿಗೆ ಪದೇ ಪದೇ ಮಾನಸಿಕ ಕಿರುಕುಳ ಮತ್ತು ಏನು ದುಡ್ಡಿನ ವಿಚಾರ ಮತ್ತು ಬಂಗಾರದ ವಿಚಾರದಲ್ಲಿ ಸೊಸೆಗೆ ತೊಂದರೆ ಕೊಡ್ತಾಯಿದ್ರು ಹೇಳಿ ಪದೇ ಪದೇ ಕಿರಿಕಿರಿಗಳು ಮತ್ತು ಜಗಳಗಳಾಗಿರುವಂಥ ಹಿನ್ನೆಲೆಯೂ ಕೂಡ ಇತ್ತು ಅಂತ ಹೇಳಿದ್ದಾರೆ. ದಿನಾಂಕ 28ನೇ ತಾರೀಕು ಈ ರಾಜಶೇಖರ್ ಶಿರ್ಷಾಡ್ ಮತ್ತು ಅವರ ಜೊತೆ ಇದ್ದಂತಹ ಅವರ ತಮ್ಮನ ಹೆಂಡತಿ ನಾದಿನಿ ಮತ್ತು ಅತ್ತೆ ಎಲ್ಲರೂ ಕೂಡ ಮನೆಯಲ್ಲಿದ್ದಾಗ ಜಗಳವಾದಾಗ ಆ ಸಂದರ್ಭದಲ್ಲಿ ತಮ್ಮ ಮಗಳನ್ನು ಕುತ್ತಿಗೆಯನ್ನು ಯಾವುದೋ ಒಂದು ವಸ್ತುವಿನಿಂದ ಹಿಚ್ಚುಕಿ ಅಥವಾ ಸ್ಟ್ರ್ಯಾಂಗ್ಯುಲೇಷನ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತಂತೇಳಿ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮೆಹ್ರಾ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 182/25 ಅಂಡರ್ ಸೆಕ್ಷನ್ 85 ಮತ್ತು 103 ರೆಡ್ ವಿತ್ 190 BNS ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಈ ಪ್ರಕರಣದಲ್ಲಿ ಎರಡನೇ ಆರೋಪಿಯಾದಂತಹ ಅಂದರೆ ಮೈದನನಾದಂಥ ಶರಣಕುಮಾರ್ ಸುಭಾಷ್ ಶಿರ್ಷಾಡ್ ಅನ್ನೋನನ್ನು ಪೊಲೀಸರು ಕಸ್ಟಡಿಗೆ ತಗೊಂಡು ವಿಚಾರಣೆಯನ್ನು ಒಳಪಡಿಸಿದ್ದಾರೆ. ಇನ್ನೂ ಪ್ರಕರಣ ತನಿಖೆಯ ಹಂತದಲ್ಲಿದೆ. ಪೋಸ್ಟ್ ಮಾರ್ಟಮು ಕೂಡ ನಡೀತಾ ಇದೆ. ಸೋಪಾ ಆಫೀಸರ್ಸ್ಗಳು ಕೂಡ ವಿಸಿಟ್ ಮಾಡಿದ್ದಾರೆ. ಆದಷ್ಟು ಬೇಗನೆ ಈ ಪ್ರಕರಣಕ್ಕೆ ಒಂದು ಲಾಜಿಕಲ್ ಎಂಟನ್ನು ಪೊಲೀಸರು ಮಾಡ್ತಾರೆ. ಸರ್, ಆರೋಪಿ ಪತ್ತೆ ಆಗಿರೋದು ಸರ್? ಥ್ಯಾಂಕ್ ಯು. ಆರೋಪಿ ಪತ್ತೆ ನಡೀತಾ ಇದೆ. ಈಗಾಗಲೇ ಒಬ್ಬ ಆರೋಪಿ ನಮ್ಮ ಕಸ್ಟಡಿಯಲ್ಲಿದ್ದಾನೆ. ಆ ಆರೋಪಿಯನ್ನು ವಿಚಾರಣೆ ಮಾಡ್ತಾ ಇದ್ದಾರೆ, ಏನೇನಾಯಿತು ಅಂತಂತೇಳಿ ಸೀರೀಸ್ ಆಫ್ ಇವೆಂಟ್ಸು. ಮತ್ತು ಅದೇ ರೀತಿ ಉಳಿದಂಥ ಆರೋಪಿಗಳನ್ನು ಕೂಡ ತಪ್ಪಿಸ್ಕೊಂಡಿದ್ದಾರೆ. ಆದಷ್ಟು ಬೇಗ ಅವರನ್ನು ಕೂಡ ಪತ್ತೆ ಮಾಡಲಾಗುತ್ತೆ.